ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಈಗ ಕಿಂಗ್ ಮೇಕರ್ ಆಗಿದ್ದಾರೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಪ್ಪಾ ಸಾಹೇಬ್ ಕುಲಗೋಡೆ ಆಯ್ಕೆಯಾಗಿದ್ದಾರೆ. ಅತಿ ಹೆಚ್ಚು ಬಿಜೆಪಿ ಬೆಂಬಲಿತ ನಿರ್ದೇಶಕರಿದ್ರೂ ಕೂಡ ಕಾಂಗ್ರೆಸ್ ಬೆಂಬಲಿತರಿಗೆ ಮಣೆ ಹಾಕಲಾಗಿದೆ. ಸತೀಶ್ ಆಪ್ತ ಅಪ್ಪಾ ಸಾಹೇಬ್ ಕುಲಗೋಡೆ ಈಗ ಅವಿರೋಧವಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಆಗಿರುವಂತಹ ತೀರ್ಮಾನ ಇದು. ಮೂವರು ಜಾರಕಿಹೊಳಿ ಸೋದರರಿಂದ 3 ಜನರ ಹೆಸರು ಪ್ರಸ್ತಾಪ ಆಗಿತ್ತು. ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ರಮೇಶ್ ಜಾರಕಿಹೊಳಿ ಇದ್ರು. ಸುಭಾಷ್ ಢವಳೇಶ್ವರ ಪರವಾಗಿ ಬಾಲಚಂದ್ರ ಜಾರಕಿಹೊಳಿ ಇದ್ರು. ಇನ್ನು ಅಪ್ಪಾ ಸಾಹೇಬ್ ಕುಲಗೋಡೆ ಪರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ರು. ಮೂವರ ಹೆಸರು ಕೂಡ ಸಭೆಯಲ್ಲಿ ಚರ್ಚೆ ಆಯಿತು. ಸಾಕಷ್ಟು ಪೈಪೋಟಿ ಕೂಡ ಇತ್ತು. ಅದಾದ ಬಳಿಕ ಅವಿರೋಧವಾಗಿ ಸಭೆಯಲ್ಲಿ ಕುಲಗೋಡೆ ಅವರ ಆಯ್ಕೆಯಾಗಿದೆ. ಸತೀಶ್ ಜಾರಕಿಹೊಳಿ ಅವರು ಈಗ ಈ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮೇಲ್ಗೈ ಸಾಧಿಸಿರೋದ್ರಿಂದ ಅವರೇ ಈಗ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಕಿಂಗ್ ಮೇಕರ್ ಆಗ್ಬಿಟ್ಟಿದ್ದಾರೆ. ಬೆಳಗಾವಿ ರಾಜಕಾರಣ ಅಂತ ಬಂದ್ರೆ ಒಂದು ರೀತಿಯಾಗಿ ಯಾವಾಗಲೂ ಕೂಡ ಎಂಥದ್ದೇ ಚುನಾವಣೆ ಇದ್ರೂ, ಒಂದು ಚಿಕ್ಕ ಪುಟ್ಟ ಚುನಾವಣೆ ಇರಲಿ, ದೊಡ್ಡ ಚುನಾವಣೆ ಇರಲಿ, ಹೈ ವೋಲ್ಟೇಜ್ ಪಡ್ಕೊಳ್ಳುತ್ತೆ. ಬೆಳಗಾವಿ ಚುನಾವಣೆ ಅಂತ ಬಂದರೆ ಇಲ್ಲಿ ಪೈಪೋಟಿ ಹೆಚ್ಚಾಗಿನೇ ಇರುತ್ತೆ. ಜಾರಕಿಹೊಳಿ ಬ್ರದರ್ಸ್ ಮಧ್ಯೆನೇ ಒಂದಷ್ಟು ಪೈಪೋಟಿ ಇರುತ್ತೆ. ಅವರ ಬೆಂಬಲಿಗರು, ಅವರ ಆಪ್ತರ ಮಧ್ಯೆ ಪೈಪೋಟಿ ಇರುತ್ತೆ. ಇವತ್ತು ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷೀಯ ಚುನಾವಣೆ ಸಂದರ್ಭದಲ್ಲೂ ಒಂದಷ್ಟು ಜನರಿಗೆ ಬೆಂಬಲ ಕೊಡ್ತಾ ಇದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರೇನಿದ್ದಾರೆ, ಇವರಿಗೆ ಕುಲಗೋಡೆ ಅವರಿಗೇನೆ ಬೆಂಬಲವನ್ನು ಕೊಡ್ತಾ ಇದ್ರು. ಈ ಸಭೆಯಲ್ಲೂ ಕೂಡ ಅವರು ಬ್ಯಾಟ್ ಬೀಸಿದ್ದು ಅವ್ರ ಪರವಾಗಿನೇ. ಕೊನೆಗೂ ಕೂಡ ಅವಿರೋಧವಾಗಿ ಕುಲಗೋಡೆ ಆಯ್ಕೆಯಾಗಿದ್ದಾರೆ. ಸುಭಾಷ್ ಢವಳೇಶ್ವರ ಪರವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಈ ಕುಲಗೋಡೆ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಇವರನ್ನೇ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಕೊನೆಗೂ ಕೂಡ ಅಪ್ಪಾ ಸಾಹೇಬ್ ಕುಲಗೋಡೆ ಏನಿದ್ದಾರೆ ಅವರು ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಮೀಟಿಂಗ್ ನಡೀತು. ಇದೇ ಸಂದರ್ಭದಲ್ಲಿ ಕೆಲವರು ಹಾಗಿದ್ರೂ ಕೂಡ ಬಿಜೆಪಿ ಕಡೆಗೆ ಒಂದಷ್ಟು ಹೆಚ್ಚಿನ ಬಹುಮತದ ನಿರ್ದೇಶಕರು ಇದ್ರು, ಬೆಂಬಲವನ್ನ ಕೊಡ್ತಾ ಇದ್ರು ಕೂಡ ಕೊನೆಗೆ ಅವಿರೋಧವಾಗಿ ಆಯ್ಕೆ ಆಗಿರೋದು ಸತೀಶ್ ಜಾರಕಿಹೊಳಿ ಅವರ ಆಪ್ತ ಅಥವಾ ಬೆಂಬಲಿಗ ಆಗಿರುವಂತಹ ಕುಲಗೋಡೆ, ಅಪ್ಪಾ ಸಾಹೇಬ್ ಕುಲಗೋಡೆ ಅವರು ಆಯ್ಕೆ ಆಗಿರುವಂಥದ್ದು. ಹಾಗಾಗಿ ಈಗ ಬೆಳಗಾವಿ ಜಿಲ್ಲಾ ರಾಜಕಾರಣ ಅಂತ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರೇ ಕಿಂಗ್ ಮೇಕರ್. ಐದು ಮಂದಿ ಹಿರಿಯರಿಗೆ ಮಾಡಿದ್ವಿ. ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿ, ಮಾನ್ಯ ಪ್ರಭಾಕರ್ ಕೋರೆ ಅವ್ರಿ, ಆಮೇಲೆ ರಮೇಶ್ ಜಾರಕಿಹೊಳಿ ಅವರು, ರಮೇಶ್ ಕತ್ತಿ ಅವರು, ಲಕ್ಷ್ಮಣ್ ಸವದಿ ಅವ್ರನ್ನೆಲ್ಲ 5 ಮಂದಿನ ಹಿರಿಯರ ಅಭಿಪ್ರಾಯ ತೊಗೊಂಡು ಮಾಡ್ಕೊಂಡಿದ್ರು. ಅದಕ್ಕೆ ಎಲ್ಲರೂ ಹಿರಿಯರ ಅಭಿಪ್ರಾಯ ತೊಗೊಂಡ್ರಿ ಆ ಪ್ರಕಾರ ನಿರ್ಣಯ ತೊಗೊಂಡೈತ್ರಿ. ಅದಕ್ಕೆ ಸರ್ ಏನು ಸ್ಟ್ರಾಟಜಿ ಸರ್? ಹೊಸ ಹೆಸರು ಮುನ್ನೆಲೆಗೆ ಬಂತು, ಹೊಸ ಹೆಸರು ಅಂದ್ರೆ ಒಂದೇ ನೋಡ್ರಿ, ಈಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗೆ ರೀ ಕೆಲವೊಂದವ್ರು ಗೆದ್ದು ಬರ್ತಾರೋ, ಕೆಲವೊಂದು ಕಾಂಗ್ರೆಸ್ ಅವ್ರು ಗೆದ್ದು ಬರ್ತಾರೋ, ಕೆಲವೊಂದು ಇಂಡಿಪೆಂಡೆಂಟ್ ಗೆದ್ದು ಬರ್ತಾರೆ. ಹಿಂಗೆಲ್ಲಾರೆ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ. ಅಪ್ಪಾ ಸಾಹೇಬ್ ಕುಲಗೋಡೆ ಅವರು ಅಂದರೆ ಕಾಂಗ್ರೆಸ್ನಿಂದ ಗುರುತಿಸ್ಕೊಂಡವ್ರು. ಅವರು ಈ ಕಾಂಗ್ರೆಸ್ಸಿಂದ ಒಬ್ಬರು ಅಧ್ಯಕ್ಷ ಆದ್ರಿ ಈಗ ಭಾಳ ದಿವಸ ನಂತರ. ಅದಕ್ಕೆ ಮುಂದೆ ಅಂದ್ರೆ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ, ಎಲ್ಲ ಸಹಕಾರಗಳು ತೊಗೋಬೇಕಾಗ್ತೈತಿ. ಆ ಉದ್ದೇಶ ಇರ್ಬೋದು ಎಲ್ಲರೂ ಹಿರಿಯರು. ಅಂದರೆ ಒಬ್ಬರು ಕಾಂಗ್ರೆಸ್ ಅವ್ರ ಅಧ್ಯಕ್ಷ ಆಗಿ ಪ್ರತಿನಿಧಿಸೋದಾದರೆ ಬ್ಯಾಂಕಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರೋದ್ರಿಂದ ಆ ದೃಷ್ಟಿಯಿಂದ ಒಳ್ಳೇದಾಗ್ಬೋದು, ಮಾಡಿರ್ಬೋದು ನನಗೆ ಅನಿಸ್ತೈತಿ. ಎಲ್ಲಿ ಕೊಟ್ಟಿದ್ದಾರೆ? ಇಲ್ರಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಅವ್ರು ಕೊಟ್ಟಿಲ್ಲ. ಈಗ ನಾ ಏನಿಲ್ಲ ರೀ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಆಗ್ಬೇಕಂತ ಆಸೆ ಇತ್ತು, ಸುಭಾಷ್ ಢವಳೇಶ್ವರಿಗೆ ಇತ್ತು, ಅಂಕಲಿಗ್ರಿ ಎಲ್ಲರಿಗೂ ಇರ್ತಾರೆ, ಮಂತ್ರಿ ದೊಡ್ಡಗವ್ರಿಗೆ ರೀ. ಸುಭಾಷ್ ಢವಳೇಶ್ವರ ರಾಜೀನಾಮೆ ಕೊಟ್ಟಿಲ್ಲ. ಅಕಸ್ಮಾತ್ ಅವ್ರ ಅಧ್ಯಕ್ಷನಾಗ ಇವತ್ತು ಬೆಳಿಗ್ಗೆ ಕೊಡ್ಬೋದಾಯ್ತು ಅವ್ರ, ಅಥವಾ ಅಧ್ಯಕ್ಷ ಆದ ನಂತರ ಕೊಡ್ಬೋದು ರೀ. 5 ಮಂದಿ ಹಿರಿಯರಿಗೆ ಮಾಡಿದ್ವಿ. ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿ, ಮಾನ್ಯ ಪ್ರಭಾಕರ್ ಕೋರೆ ಅವ್ರಿ, ಆಮೇಲೆ ರಮೇಶ್ ಜಾರಕಿಹೊಳಿ ಅವರು, ರಮೇಶ್ ಕತ್ತಿ ಅವರು, ಲಕ್ಷ್ಮಣ್ ಸವದಿ ಅವ್ರನ್ನೆಲ್ಲ 5 ಮಂದಿನ ಹಿರಿಯರ ಅಭಿಪ್ರಾಯ ತೊಗೊಂಡು ಮಾಡ್ಕೊಂಡಿದ್ರು. ಅದಕ್ಕೆ ಎಲ್ಲರೂ ಹಿರಿಯರ ಅಭಿಪ್ರಾಯ ತೊಗೊಂಡ್ರಿ ಆ ಪ್ರಕಾರ ನಿರ್ಣಯ ಇವತ್ತು ಡಿಸಿಸಿ ಬ್ಯಾಂಕ್
9 ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ನಡೀತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ರಮೇಶ್ ಕತ್ತಿಯವರು ರಾಜೀನಾಮೆ ತೆರವಾಗಿದೆ. ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದು ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ. ಅಧ್ಯಕ್ಷರಾಗಿ ನಮ್ಮ ಹುಲಗೋಡೆ ಅವರು ರಾಯಬಾಗ್ ಕಾನ್ಸ್ಟಿಟ್ಯೂನ್ಸಿಯಿಂದ ಆರಿಸಿ ಬಂದಿದ್ದಾರೆ. ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿದ್ದವರು ಡವಳೇಶ್ವರ ಅವರು ಮುಂದುವರಿತಾರೆ. ಸೊ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದ್ದೀವಿ. ಎಲ್ಲ ಸದಸ್ಯರು, MLAಗಳು, ಎಲ್ಲ ನಮ್ಮ ಮಾಜಿಗಳಿರ್ಬೋದು, ಎಲ್ಲರೂ ಅಭಿಪ್ರಾಯ ಪಡೆದು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಸರ್ ಬೆಳಗ್ಗೆವರೆಗೂ ರೇಸ್ನಲ್ಲಿದ್ದವರು ಹೋಗ್ಬಿಟ್ಟು ಸರ್ ಒಮ್ಮೆ ಸಡನ್ ಆಗಿ ಇಲ್ಲ, ಎಲ್ಲರೂ ಕೇಳಿ ಮಾಡಬೇಕಾಯ್ತಲ್ಲ. ಎಲ್ಲರೂ ಮುಂದಿನ ಫ್ಯೂಚರು ರಾಜಕೀಯ ದೃಷ್ಟಿಯಿಂದ ಎಲ್ಲ ಕೂಡಿ ಒಂದು ಅಳತೆ ಮಾಡಬೇಕಾಗಿತ್ತು. ಹಿಂಗಾಗಿ ಹೊಸವಾಗಿ ಒಂದು ಅವಕಾಶ ಕೊಡೋಣ ಅಥವಾ ಒಬ್ಬರಿಗೆ ಹೊಸಬ್ರಿಗೆ ಕೊಟ್ಟಿಲ್ಲ. ಇನಾನಿಮಸ್ ಅಲ್ಲ, ಇನಾನಿಮಸ್ ಎಲ್ಲರೂ ಕೂಡ ಮಾಡಿದ್ವಿ. ಅಷ್ಟು ಜನ ಬರ್ತಾರೆ. ಅವ್ರೇನು ಬರ್ತಾರೆ, ಇನಾನಿಮಸ್ ಆಗ್ತೈತಿ, ಬರ್ತಾರೆ ಅವರು. ಅವ್ರು ನೇರವಾಗಿ ಸಭೆಗೆ ಬರ್ತಾರೆ. ಇಲ್ಲ, ಎಲ್ಲರೂ ಕೂಡಿ ಡೆಸ್ಟಿನೇಟ್ ಮಾಡಿದ್ವಿ. ಭಾಳಷ್ಟು ಜನ ಅವ್ರದ್ದು ಇತ್ತು, ದೊಡ್ಡಗೌಡರದ್ದು ಇತ್ತು, ಆಮೇಲೆ ನಮ್ಮ ಸುಭಾಷ್ ಡವಳೇಶ್ವರದ್ದು ಇತ್ತು.